ಕರುನಾಡಲ್ಲಿ ಕಾವೇರಿ ವಿವಾದ ದಗದಗಿಸ್ತಾ ಇದೆ. ನಾಳೆ ಕಾವೇರಿ ನೀರು ಹಂಚಿಕೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದರೂ ಕೂಡ ಕರುನಾಡಿಗೆ ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಅನ್ನದಾತರು ಕೇಳ್ತಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸದಿರಲು ಅಫಿಡವಿಟ್. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲ ವಾದಕ್ಕೆ ಪ್ಲಾನ್. ರಾಜ್ಯದಲ್ಲಿ ಹಲವೆಡೆ ಮುಂಗಾರು ಕೈಕೊಟ್ಟಿದೆ. ಅನೇಕ ಕಡೆ ಬರದ ಪರಿಸ್ಥಿತಿ ಇದೆ. ಅನ್ನದಾತ ಬೆಳೆದ ಬೆಳೆ ನೀರಿಲ್ಲದೆ ಹಾಳಾಗಿದೆ. ಈ ನಡುವೆ ಈಗಷ್ಟೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಸಿಂಚನವಾಗ್ತಾ ಇದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಹಾಗಂತ ಡ್ಯಾಂ ತುಂಬಿಲ್ಲ. ನದಿಗೆ ನೀರು ಬಿಡುವಷ್ಟು ಜಲಾಶಯದಲ್ಲಿ ನೀರಿಲ್ಲ. ಇಷ್ಟಾದರೂ ಕೂಡ ತಮಿಳುನಾಡು ಮಾತ್ರ ನಮಗೆ ಕಾವೇರಿ ನೀರು ಬೇಕೇ ಬೇಕು ಅಂತ ಹೊಟ್ಟೆ ಹಿಡಿದು ಕೂತಿದೆ. ಕೆಆರ್ಎಸ್ ಡ್ಯಾಂನಿಂದ ಹಂತ ಹಂತವಾಗಿ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯ ಸರ್ಕಾರಕ್ಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಸಿಡಬ್ಲ್ಯೂಎಂಎ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿಯ ಶಿಫಾರಸನ್ನ ಎತ್ತಿ ಹಿಡಿದಿದೆ. 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿದೆ. ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ರಾಜ್ಯದಿಂದಲೂ ಅಫಿಡವಿಟ್ ಸಲ್ಲಿಸಲಾಗಿದೆ. ಸೋಮವಾರ ಸುಪ್ರೀಂ ಕೋರ್ಟ್ ವಿಚಾರಣೆ ಕೈಗೆತ್ತಿಕೊಳ್ಳಲಿದ್ದು ಕರ್ನಾಟಕ ಪ್ರಬಲವಾದ ವಾದ ಮಂಡಿಸಲು ನಿರ್ಧರಿಸಿದೆ. ಎಲ್ಲ ಪ್ರಚಾರ ಆಗ್ತಾ ಇದೆ. ತಮಿಳುನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಭರವಸೆ. ಬೆಂಗಳೂರಿಗೂ ಕುಡಿಯುವ ನೀರನ್ನ ಸಂಗ್ರಹಿಸಬೇಕಿದೆ. ಇದ್ರ ಜೊತೆ ಮಂಡ್ಯ ಭಾಗದ ರೈತರ ಬೆಳೆಗಳಿಗೂ ನೀರು ಬಿಡಬೇಕಿದೆ. ಈ ಎಲ್ಲ ಪರಿಸ್ಥಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಿದೆ. ಮುಂದಿನ ಬೇಸಿಗೆವರೆಗೂ ನೀರನ್ನ ಕಾಪಾಡಿಕೊಳ್ಳಬೇಕಿದ್ದು ಮುಂದಿನ ದಿನಗಳಲ್ಲಿ ಮಳೆಯಾದ್ರೆ ಅದರ ಆಧಾರದ ಮೇಲೆ ನೀರನ್ನು ಬಿಡುವ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಪರ ವಕೀಲರು ಮನವರಿಕೆ ಮಾಡಿಕೊಡಲಿದ್ದಾರೆ. ಇನ್ನು ಸೂಕ್ತ ರೀತಿಯಲ್ಲಿ ರಾಜ್ಯ ಸರ್ಕಾರ ವಾದ ಮಾಡಬೇಕು ಅಂತ ವಿಪಕ್ಷಗಳು ಸರ್ಕಾರಕ್ಕೆ ಆಗ್ರಹಿಸಿವೆ. ಟ್ರಿಬ್ಯುನಲ್ಲು ನಮ್ಮ ಪರವಾಗಿ ಬರ್ತಾ ಇಲ್ಲ. ಇದನ್ನು ಸರಿಯಾಗಿ ನಮ್ಮ ವಕೀಲರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ನಾವು ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗಬಹುದು ಅಂತ ನಾವು ಒಂದು ಆಲೋಚನೆ ಮಾಡಬಹುದು. ನಮ್ಮ ಸರ್ಕಾರ ಸರಿಯಾಗಿ ನೀವು ವಾದ ಮಂಡನೆ ಮಾಡಲಿಲ್ಲ ಅಂದ್ರೆ ಮತ್ತೆ ಅಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು? ಈ ಪರಿಸ್ಥಿತಿ ನಿರ್ಮಾಣ ಆಗದಿದ್ದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಸೋಮವಾರದ ದಿನ ಕೋರ್ಟ್ನಲ್ಲಿ ಸರಿಯಾದ ವಕೀಲರುಗಳನ್ನಿಟ್ಟು ವಾದ ಮಂಡಿಸಿ ನಮ್ಮ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟು ಕರ್ನಾಟಕದ ಪರವಾಗಿ, ಕರ್ನಾಟಕ ರೈತರ ಪರವಾಗಿ, ಕನ್ನಡಿಗರ ಪರವಾಗಿ ಒಂದು ನ್ಯಾಯಾಲಯದ ತೀರ್ಪು ಬರುವಂತೆ ಸರ್ಕಾರ ಮಾಡಬೇಕು ಅನ್ನೋದು ನನ್ನ ಆಗ್ರಹ.